ಬಿಳಿ ರಕ್ತ ಕಣದ ಒಂದು ವಿಧವಾಗಿರುವಂತಹ ಲಿಂಫೋಸೈಟ್ಗಳು ಹರಿಯುವಿಕೆಗೆ ಸಂಬಂಧಪಟ್ಟದ್ದು. ಇದು ಆನ್ಸರ್ ಆಗಬೇಕಿತ್ತು. ಇಲ್ಲಿ ಯಾಕೆ ಇದು ಹರಿಯುವಿಕೆಗೆ ಸಂಬಂಧಪಟ್ಟದ್ದು ಅಂತ ಹೇಳೋದಂದರೆ, ನಿಮಗೆ ಲಿಂಫ್ನ ಬಗ್ಗೆ ಹೇಳಿದೆ ನಾನು, ದುಗ್ಧರಸದ ಬಗ್ಗೆ ಹೇಳಿದ್ದೇನೆ. ಲಿಂಫೋಸೈಟ್ಗಳು ನೆನಪಿಟ್ಕೊಳ್ಳಿ, ದುಗ್ಧರಸದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಲಿಂಫೋಸೈಟ್ಗಳು ಇರಬೇಕು. ಯಾಕೆ ಇರಬೇಕು ಅಂದರೆ ಇವುಗಳಲ್ಲಿ 2 ವಿಧ ಇದೆ. ಲಿಂಫೋಸೈಟಲ್ಲಿ 2 ವಿಧ ಇದೆ. ಒಂದು ಟಿ ಲಿಂಫೋಸೈಟ್, ಇನ್ನೊಂದು ಬಿ ಲಿಂಫೋಸೈಟ್. ಇಲ್ಲಿ ಈ ಬಿ ಎರಡೂ ಕೂಡ ಉತ್ಪತ್ತಿಯಾಗುವಂಥದ್ದು ಅಸ್ಥಿಮಜ್ಜೆಯಲ್ಲಿ. ಆದರೆ ಟಿ ಲಿಂಫೋಸೈಟ್ಗಳು ಅಂತ ಹೇಳ್ತೇವಲ್ಲ, ಅದು ಥೈಮಸ್ಸಿಗೆ ಹೋಗ್ತದೆ. ಥೈಮಸ್ಸಿನಲ್ಲಿ ಅದು ಸರಿಯಾದ ಪ್ರಬುದ್ಧತೆಯನ್ನು ಹೊಂದದೆ ಮತ್ತು ಅದು ಬೇರೆ ಬೇರೆ ಕೆಲಸಗಳನ್ನು ಮಾಡಲಿಕ್ಕೆ ಅದಕ್ಕೆ ಸೂಚನೆಯನ್ನೆಲ್ಲ ಸಿಗುವಂಥದ್ದು ಆ ಬೆಳವಣಿಗೆ ಆದ ನಂತರ. ಹಾಗಾದರೆ ಈ ಥೈಮಸ್ ಎಲ್ಲಿರ್ತದೆ? ಥೈಮಸ್ ಅಂದರೆ ಏನು? ಥೈಮಸ್ ಒಂದು ಗ್ಲ್ಯಾಂಡ್ ಅಥವಾ ಒಂದು ಗ್ರಂಥಿ. ಅದು 2 ಶ್ವಾಸಕೋಶಗಳ ಮಧ್ಯದಲ್ಲಿ ಇರುವಂತಹ ಒಂದು ಪುಟ್ಟ ಗ್ರಂಥಿ. ಅದು ಈ ಟಿ ಲಿಂಫೋಸೈಟನ್ನು ಬೆಳವಣಿಗೆಗೊಳಿಸಿ ಮತ್ತೆ ಪುನಃ ರಕ್ತಕ್ಕೆ ಬಿಡುಗಡೆ ಮಾಡ್ತದೆ. ಈ ದುಗ್ಧರಸ ಹೇಗೆ ಆಗೋದು ಅಂತ ಹೇಳಿದೆ ನಾನು. ಲೋಮನಾಳದ ಬಲೆಯಲ್ಲಿ ಶುದ್ಧ ರಕ್ತ ಹರಿತಾ ಇರುವಾಗ ಅದು ಆಹಾರ ಮತ್ತು ಆಮ್ಲಜನಕವನ್ನು ಕೋಶಗಳಿಗೆ ಕೊಡ್ತದೆ. ಅಂಗಾಂಶಗಳಿಂದ ಬೇಡದಿದ್ದ ತ್ಯಾಜ್ಯ ವಸ್ತುವನ್ನು ಅದು ಲೋಮನಾಳ ಬಲೆ ಮತ್ತೆ ಪುನಃ ಹೀರಿಕೊಳ್ತದೆ. ಹೀಗೆ ಈ ವಿನಿಮಯ ಪ್ರಕ್ರಿಯೆಯಲ್ಲಿ ಸೋರಿಕೆಯಾಗುವಂತಹ ಭಾಗ ಇದೆಯಲ್ಲ, ಅದನ್ನು ನಾವೆಂತ ಕರೆಯೋದು? ಲಿಂಫ್ ಅಥವಾ ದುಗ್ಧರಸ ಅಂತ ಕರೆಯೋದು. ಈ ದುಗ್ಧರಸದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಲಿಂಫೋಸೈಟ್ಗಳಿರ್ತದೆ. ಈ ದುಗ್ಧರಸ ದೇಹದ ಎಲ್ಲ ಭಾಗಗಳಲ್ಲಿ ಹಾದು ಹೋಗ್ತದೆ ಅಂತ ಹೇಳಿದೆ ಅಲ್ಲ. ಹಾಗಾಗಿ ಹರಿಯುವಿಕೆಗೆ ಸಂಬಂಧಪಟ್ಟ ಕಣ ಯಾವುದು ಅಂತ ಕೇಳಿದರೆ ನೀವಲ್ಲಿ ಲಿಂಫೋಸೈಟನ್ನು ತಗೊಳ್ಬೇಕು. ಇನ್ನು ಈ ಟಿ ಲಿಂಫೋಸೈಟ್ ಮತ್ತು ಬಿ ಲಿಂಫೋಸೈಟಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಇದನ್ನು ಕೂಡ ನಿಮಗೆ ಪ್ರಶ್ನೆ ಕೇಳ್ತಾರೆ. ಈ ಬಿ ಲಿಂಫೋಸೈಟ್ ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಎರಡನ್ನು ಆಕ್ರಮಿಸಿ ನಾಶ ಮಾಡುವಂಥದ್ದು. ಈ ಟಿ ಲಿಂಫೋಸೈಟ್ ವೈರಸ್ಗಳು ಉಂಟು ಮಾಡುವಂತಹ ವಿಷವಸ್ತುವಿಗೆ ಪ್ರತಿವಿಷ ಅಥವಾ ಪ್ರತಿ ಜನಕಗಳನ್ನು ಅದು ಉತ್ಪತ್ತಿ ಮಾಡುವಂಥದ್ದು. ಇನ್ನು ಬಿ ಲಿಂಫೋಸೈಟ್ ಹೆಚ್ಚು ಸಮಯ ಇರುವುದಿಲ್ಲ, ಅಂದರೆ ಅದರ ಜೀವಿತಾವಧಿ ಕಡಿಮೆ. ಟಿ ಲಿಂಫೋಸೈಟ್ ಜೀವಿತಾವಧಿ ಜಾಸ್ತಿ. ಈ ವಿಷಯಗಳನ್ನು ನೀವು ನೆನಪಿಟ್ಕೊಳ್ಳಿ. ಇದೆಲ್ಲ ಮಲ್ಟಿಪಲ್ ಚಾಯ್ಸ್ಗೆ ಕೇಳುವಂತಹ ಪ್ರಶ್ನೆಗಳು.